ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗಿದೆ. ಯಾದಗಿರಿ ತತ್ತರಿಸ್ತಾ ಇದೆ. ಹೌದು, ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಅದು ಯಾದಗಿರಿಯ ಭೀಮಾ ನದಿ ಆರ್ಭಟಕ್ಕೆ ಜನ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರೀನ್ ಸಿಟಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನುಗ್ಗಿದ್ದ ನೀರನ್ನು ಹೊರಹಾಕಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಗ್ರೀನ್ ಸಿಟಿಯಲ್ಲಿರುವಂಥ ಬಹುತೇಕ ಮನೆಗಳು ಜಲಾವೃತವಾಗಿದ್ದಾವೆ. ಮನೆಯಿಂದ ಹೊರಬರಲಾಗದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ನನ್ನ ಜನ. 2ರಿಂದ 3 ದಿನ ಗ್ರೀನ್ ಸಿಟಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಹೊಸ ಬಡಾವಣೆಯ ಸ್ಕೂಲ್ಗೂ ಕೂಡ ಜಲದಿಗ್ಬಂಧನದ ರೀತಿಯಲ್ಲಿ ಆಗಿದೆ. ಮಕ್ಕಳು ತತ್ತರಿಸಿ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಭೀಮೆಯ ಆರ್ಭಟವನ್ನು ನೋಡ್ತಾ ಇದ್ದೀರಿ. ಭೀಮಾ ನದಿ ಹುಕ್ಕೇರಿತಾ ಇದೆ. ನದಿಯ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಗಳ ಮನೆಗಳಿಗೆ ನೀರು ನುಗ್ತಾ ಇದೆ. ಯಾದಗಿರಿಯ ಗ್ರೀನ್ ಸಿಟಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಮನೆಯಿಂದ ನೀರು ಹೊರ ಹಾಕೋದೇ ಪೂರ್ಣಾವಧಿಯ ಕೆಲಸ ಅನ್ನೋ ರೀತಿಯಲ್ಲಿ ಆಗಿದೆ. ಕುಳಿತುಕೊಳ್ಳೋಕ್ಕೂ ಜಾಗ ಇಲ್ಲ, ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಡೀ ಬಡಾವಣೆ ನೀರಿನಲ್ಲಿ ತೇಲ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಯಾದಗಿರಿಯ ಭೀಮಾ ನದಿಯ ಪಕ್ಕದಲ್ಲಿರುವಂಥ ಈ ದೃಶ್ಯವನ್ನು. ಹೇಗೆ ಇದಕ್ಕೆ ಶಾಶ್ವತ ಪರಿಹಾರನೇ? ಯಾಕಂತ ಹೇಳಿದರೆ ಇದನ್ನು ಅಚ್ಚುಕಟ್ಟಾದ ಲೇಔಟ್ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಇಂಥ ಲೇಔಟ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ನೀರು ಬರುತ್ತೆ ಅಂತ ನಿರೀಕ್ಷಿಸಲಾಗಿದ್ರೆ ನಿರೀಕ್ಷೆಯೂ ಕೂಡ ಇರಲಿಲ್ಲ ಅಂತ ಕಾಣಿಸುತ್ತೆ. ಈಗ ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡಿದ್ದಾರೆ. ಹೇಗೆ? ಖಂಡಿತವಾಗ್ಲೂ ದಶರಥ್, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭೀಮಾ ನದಿ ಆರ್ಭಟ ಕೂಡ ಹೆಚ್ಚಾಗಿ ಯಾದಗಿರಿ ನಗರದಲ್ಲಿ ಏನು ಬರುವಂತಹ ಗ್ರೀನ್ ಸಿಟಿ ಏನಿದೆ, ಗ್ರೀನ್ ಸಿಟಿಗೂ ಕೂಡ ಸಾಕಷ್ಟು ನೀರು ಒಳಗೆ ಬಂದಿರುವಂತದ್ದು. ಈ ಗ್ರೀನ್ ಸಿಟಿ ನಗರ ಏನಿದೆ, ಪ್ರತಿ ಮನೆಗಳಲ್ಲಿ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆಗಿದೆ. ಮನೆಯ ನಿವಾಸಿಗಳು ಸಹ ಆ ನೀರನ್ನ ಹೊರ ಹಾಕಲು ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು ಕೂಡ ಇದೆ. ಅದರಲ್ಲೂ ಗ್ರೀನ್ ಸಿಟಿ ಅನ್ನುವಂಥದ್ದು ಏನಿದೆ, ಇದು ಬಹುತೇಕವಾಗಿ ನಗರದ ಹೊರಭಾಗದಲ್ಲಿ ಇರುವಂತದ್ದು ಮತ್ತು ಭೀಮಾ ನದಿಯ ಬಾರ್ಡರ್ ಅಂದ್ರೆ ದಂಡಿಯಲ್ಲಿ ಬರುವಂತಹ ಗ್ರೀನ್ ಇದು ಏರಿಯಾ ಕೂಡ ಹೌದು. ಈ ಏರಿಯಾ ಪೂರ್ತಿ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಮನೆಯಿಂದ ಹೊರಗಡೆ ಬರಕ್ ಆಗದೆ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಲ್ಲಿರುವಂತ ಏನು ಸ್ಥಳೀಯ ಜನರು ಏನಿದ್ರು, ಆ ಸ್ಥಳೀಯ ಜನರನ್ನ ಜಿಲ್ಲಾಡಳಿತ ಮತ್ತು NDRF ತಂಡ ಇದು ಸೇರಿಕೊಂಡು ಅವರನ್ನ ಮನೆಯಿಂದ ಹೊರಗಡೆ ತರೋ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಒಂದಿಷ್ಟು ಏನು ಅಲ್ಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ಒಂದು ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಸಹ ಮಾಡಿರುವಂತದ್ದು. ಆ ವ್ಯವಸ್ಥೆ ಹೇಗಿದೆಯೋ ಆ ವ್ಯವಸ್ಥೆ ಪೂರ್ವಕವಾಗಿ ಕೂಡ ಮಾಡ್ತಾ ಇದ್ದಾರೆ. ಇದು ಈಗ ಇತ್ತೀಚಿನ ದಿನಮಾನದಲ್ಲಿ ಹೊಸ ಬಡಾವಣೆ ಕೂಡ ಆಗಿತ್ತು. ಈ ಹೊಸ ಬಡಾವಣೆ ಆದಂತಹ ಸಂದರ್ಭದಲ್ಲಿ ಇದು ಲೇಔಟ್ ಅಂದ್ರೆ ಈ ಲೇಔಟ್ಗೆ ಕೂಡ ಹೇಳಿತ್ತು ಅಂದ್ರೆ ತಡೆಗೋಡೆ ಆಗಿರ್ಬೋದು, ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಥಳೀಯರು ಮನವಿಯನ್ನ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ಜಿಲ್ಲಾಡಳಿತ ಸೇರಿದಂತೆ ಊಟಕ್ಕೆ ಆಗಿರ್ಬೋದು ಮತ್ತು ಅವರ ಅಗತ್ಯ ವ್ಯವಸ್ಥೆಗಳಾಗಿರ್ಬೋದು, ಯಾವ್ಯಾವ ಏನನ್ನ ಬೇಕಿದೆಯೋ ಅವುಗಳನ್ನ ಅವರವರ ಕರ್ಕೊಂಡು ಅಗ್ನಿಶಾಮಕದವ್ರನ್ನ ಸೇರಿಕೊಂಡು ಮನೆಗೆ ಬೋಟ್ಗಳ ಮುಖಾಂತರ ಹೋಗಿ ತೆಗೆದುಕೊಂಡು ಬರುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ರೆ. ಸದ್ಯ ಮಳೆ ಯಾವ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆಯೋ ಅಲ್ಲಿ ಮಳೆ ಆರ್ಭಟದಿಂದಾಗಿ ಭೀಮಾ ನದಿ ಮಾತ್ರ ತುಂಬಿ ಹರಿತಾ ಇದೆ. ನೀರು ಹೆಚ್ಚಾಗ್ತಾ ಇದ್ದ ಹಾಗೆ ಗ್ರೀನ್ ಸಿಟಿಯ ಏನ್ ಏರಿಯಾ ಇದೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಂತ ಹೇಳ್ಬೋದು. ಸದ್ಯ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಜಿಲ್ಲಾಡಳಿತ ಕೂಡ ಅವರ ಕೈ ಜೋಡಿಸಿ ಅವರನ್ನ ಒಂದು ಸ್ಥಳಾಂತರ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸಿದ್ದು, ನಿಮ್ಮಲ್ಲ ಮಾಹಿತಿಗೆ.